ಇನ್ನು ಬಿಕ್ಲು ಶಿವನ ಕೊಲೆ ಕೇಸ್ನಲ್ಲಿ ಬಗೆದಷ್ಟು ಸ್ಫೋಟಕ ಸಂಗತಿಗಳು ಬಯಲಾಗ್ತಾ ಇದೆ. ಕೊಲೆ ಆರೋಪಿ ಜಗ್ಗನಿಗೆ ಸಿನಿಮಾ ನಟ ನಟಿಯರ ನಂಟಿರುವ ಬಗ್ಗೆ ಫೋಟೋಗಳು ರಿವೀಲ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಕೊಲೆಗೆ ಸುಪಾರಿ ತೆಗೆದುಕೊಂಡಿದ್ರ ಬಗ್ಗೆ ವಿಚಾರಣೆ ಸಂದರ್ಭದಲ್ಲಿ ಆರೋಪಿಗಳು ಕೆಲ ಸಂಗತಿಗಳನ್ನ ಬಾಯ್ಬಿಡ್ತಾ ಇದ್ದಾರೆ. ಜಗ್ಗ ಯಾರಿದ್ದಾರೋ ಅವರ ಆಫೀಸ್ ಮತ್ತೆ ಮನೆ ಮೇಲೆ ನಾವು ಸರ್ಚ್ ಮಾಡಿದ್ವಿ. ಬಿಕ್ಲು ಶಿವ ಕೊಲೆ ಕೇಸ್ ತನಿಖೆ ಚುರುಕು. ಜಗದೀಶ್ ಮನೆ ಮೇಲೆ ಪೊಲೀಸರ ರೇಡ್. ಬಿಕ್ಲು ಶಿವ ಕೊಲೆ ಕೇಸ್ ತನಿಖೆ ಚುರುಕುಗೊಂಡಿದೆ. ಭೈರತಿ ಬಸವರಾಜ್ ಬಂಧನಕ್ಕೆ ಆಗ್ರಹಿಸಿ ಕಾಂಗ್ರೆಸ್ ಕೂಡ ಪ್ರತಿಭಟನೆ ನಡೆಸಿದೆ. A1 ಜಗದೀಶ್ ಜನ್ಮ ಜಾಲಾಡ್ತಿರೋ ಪೊಲೀಸರು ಒಂದೊಂದೇ ಸಂಗತಿಗಳನ್ನ ಬಯಲಿಗೆಳಿತಿದ್ದಾರೆ. ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗನ ಮನೆ ಮತ್ತು ಕಚೇರಿ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಲೈಸೆನ್ಸ್ ಹೊಂದಿರುವ ಪಿಸ್ತೂಲು ಮತ್ತು ಕೆಲ ದಾಖಲೆಗಳನ್ನ ಈ ವೇಳೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಕೇಸಲ್ಲಿ A1 ಜಗ್ಗ ಯಾರಿದ್ದಾರೋ ಅವರ ಆಫೀಸ್ ಮತ್ತೆ ಮನೆ ಮೇಲೆ ನಾವು ಸರ್ಚ್ ಮಾಡಿದ್ದೀವಿ ನಿನ್ನೆ. ಯಾಕಂದ್ರೆ ಈ ಕೇಸ್ ಸಂಬಂಧಪಟ್ಟ ಏನಾದರೂ ಸುಳಿವುಗೋಸ್ಕರ ಅಂತ ಸರ್ಚ್ ಮಾಡಿದ್ದೀವಿ. ನಟಿ ರಚಿತಾ ರಾಮ್ಗೆ ಸೀರೆ ಒಡವೆ ಗಿಫ್ಟ್ ನೀಡಿದ್ದ ಜಗ್ಗ. ಬಿಕ್ಲು ಶಿವ ಕೊಲೆ ಕೇಸ್ ಕೆದಕುತ್ತಾ ಹೋದಂತೆ ಸ್ಫೋಟಕ ಸತ್ಯಗಳು ಹೊರಬೀಳ್ತಿವೆ. ಬಿಕ್ಲು ಶಿವನಿಗೆ ಕೇವಲ ರಾಜಕಾರಣಿಗಳಷ್ಟೇ ಅಲ್ಲ, ಸಿನಿಮಾ ನಟ ನಟಿಯರ ಜೊತೆಗೂ ಜಗ್ಗನಿಗೆ ನಂಟಿತ್ತು ಅನ್ನೋದು ಬಯಲಾಗಿದೆ. ನಟಿ ರಚಿತಾ ರಾಮ್ಗೆ ಜಗ್ಗ ಸೀರೆ ಒಡವೆ ಗಿಫ್ಟ್ ನೀಡಿರೋ ಫೋಟೋಗಳು ವೈರಲ್ ಆಗಿವೆ. ಅಷ್ಟೇ ಅಲ್ಲ, ನಟ ಸುದೀಪ್, ರವಿಚಂದ್ರನ್, ಜೈ ಜಗದೀಶ್ ಜೊತೆ ತೆಗೆಸಿಕೊಂಡಿದ್ದ ಫೋಟೋಗಳು ಹರಿದಾಡ್ತಿವೆ. ಆದ್ರೆ ಈ ಬಗ್ಗೆ ಸ್ಪಷ್ಟನೆ ನೀಡಿರೋ ರಚಿತಾ ರಾಮ್ ಆಪ್ತ ಮೂಲಗಳು, ಇದು ರವಿ ಬೋಪಣ್ಣ ಚಿತ್ರದ ಸಂದರ್ಭದ ಫೋಟೋ. ರವಿ ಬೋಪಣ್ಣ ತಂಡ ಗಿಫ್ಟ್ ಕೊಟ್ಟಿದ್ದು. ಚಿತ್ರದ ಸಹ ನಿರ್ಮಾಪಕನಾಗಿದ್ದ ಜಗದೀಶ್ ಅಲಿಯಾಸ್ ಜಗ್ಗ ನೀಡಿರೋ ಗಿಫ್ಟ್ ಅಲ್ಲ ಅಂತ ತಿಳಿಸಿದೆ. ಬಿಕ್ಲು ಹತ್ಯೆಗೆ ಹುಡುಗರನ್ನ ರೆಡಿ ಮಾಡಿದ್ದ ಆರೋಪಿ ಕಿರಣ್. ಬಿಕ್ಲು ಶಿವು ಹತ್ಯೆಯ ತನಿಖೆ ಚುರುಕಿನಿಂದ ನಡೀತಿದೆ. ವಿಚಾರಣೆ ವೇಳೆ ರೋಚಕ ಕಹಾನಿ ಬಯಲಾಗಿದೆ. ಆರೋಪಿ ಕಿರಣ್ ಬಿಕ್ಲು ಹತ್ಯೆಗೆ ಹುಡುಗರನ್ನ ರೆಡಿ ಮಾಡಿದ್ದ. ಕನ್ನಡದ ಲೋಕಲ್ ಹುಡುಗರು ಬೇಡ ಅಂತ ಮತ್ತೊಬ್ಬ ಆರೋಪಿ ಪ್ಯಾಟ್ರಿಕ್ಗೆ ಹೇಳಿದ್ದ. ಹೀಗಾಗಿ ಪ್ಯಾಟ್ರಿಕ್ ತಮಿಳು ಹುಡುಗರನ್ನ ವ್ಯವಸ್ಥೆ ಮಾಡಿದ್ದ. ಪ್ಯಾಟ್ರಿಕ್ ಹೇಳಿದಂತೆ ಬಿಕ್ಲು ಶಿವನನ್ನ ಪ್ಯಾಟ್ರಿಕ್ ಹಾಗೂ ಸಹಚರರು ಭೀಕರವಾಗಿ ಹತ್ಯೆ ಮಾಡಿದ್ರು ಅನ್ನೋದು ತನಿಖೆಯಿಂದ ಗೊತ್ತಾಗಿದೆ. ಈ ನಡುವೆ ಕಿರಣ್ ಹೈಕೋರ್ಟ್ ಮೆಟ್ಟಿಲೇರಿದ್ದು ಪೊಲೀಸ್ ಕಸ್ಟಡಿಯಲ್ಲಿ ಹಲ್ಲೆ, ಕಿರುಕುಳ ಆಗ್ತಿದೆ ಅಂತ ಅರ್ಜಿ ಸಲ್ಲಿಸಿದ್ದಾನೆ. ನಾಳೆ ಆರೋಪಿಯನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸುವಂತೆ ಹೈಕೋರ್ಟ್ ಸೂಚಿಸಿದೆ. ಇನ್ನು ಕೊಲೆ ಕೇಸ್ ಸಂಬಂಧ ಅರುಣ್ ನವೀನ್ ಎಂಬುವರನ್ನ ಬಂಧಿಸಲಾಗಿದೆ. ಪ್ಯಾಟ್ರಿಕ್ ಹೇಳಿದಂತೆ ಮಚ್ಚು ಬೀಸಿ ಹೊಡೆದಿದ್ದಾಗಿ ಇಬ್ಬರು ಬಾಯ್ಬಿಟ್ಟಿದ್ದಾರೆ. ಕೊಲೆ ಪ್ರಕರಣ ಸಂಬಂಧ ಜಗ್ಗ ಸೇರಿ ಹಲವರಿಗೆ ಕಾಕಿ ಶೋಧ ನಡೆಸುತ್ತಿದೆ. ಭೈರತಿ ಬಸವರಾಜ್ ಸಹೋದರನ ಮಗ ಅನಿಲ್ ಎಂಬಾತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗಿದೆ. ವಿಕಾಸ್ ಪ್ರಜ್ವಲ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.